ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಹುಟ್ತಾ ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟೋದು ಅಂದ್ರೆ ಅದು. ಅವನು ಶ್ರೀಮಂತರ ಮನೆಯ ಒಬ್ಬನೇ ಮಗನಾಗಿ ಹುಟ್ಟಿ 22 ವರ್ಷ ಮಜವಾಗಿ ಕಳೆದು ಮೊನ್ನೆ ಯಾರು ಸಾಯಬಾರ್ದ ರೀತಿಯಲ್ಲಿ ಸತ್ತೋದ. ಮೀಸೆ ಮೂಡ್ತಾ ಇದ್ದ ಹಾಗೆ ಮದುವೆ ಮಾಡಿದ್ರು. ಮಾನಿನಿಯರನ್ನ ಮೆಚ್ಚಿಕೊಂಡು ಓಡೋ ಮಳ್ಳು ಬುದ್ಧಿಯಿಂದ ಮರ್ಡರಾದ. ಹುಡುಗಿರ ಹುಚ್ಚೆ ಸಾವಾಗಿ ಕಾಡಿದ ಕೋಟ್ಯಾಧೀಶ್ವರನ ಕತೆ ಹೇಳ್ತೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಈ ಜೋಡಿ ಅದೆಷ್ಟು ಮುದ್ದಾಗಿದೆ ನೋಡ್ರಿ. ಹುಡುಗಿ ಕಣ್ಣಲ್ಲಿ ಅದೆಂಥ ಖುಷಿ ಕಾಣ್ತಿದೆ ಅಲ್ವಾ. ಹುಡುಗನು ಭಾರಿ ಸಂಭ್ರಮದಲ್ಲೇ ಹೊಸ ಬದುಕಿಗೆ ಹೆಜ್ಜೆ ಇಟ್ಟಿದ್ದಾನೆ. ಮದುವೆಯ ಕ್ಷಣನೂ ಈ ಜೋಡಿ ಅನುಭವಿಸಿದೆ, ಆನಂದಿಸಿದೆ. ಪ್ರಾಯದ ಹುಡುಗರ ಈ ಖುಷಿ ಜೀವನದುದ್ದಕ್ಕೂ ಇರ್ಲಿ ಅಂತ ತಂದೆ ತಾಯಿ ಹಾರೈಸಿದ್ದಾರೆ. 100 ಕಾಲ ನಗನಗತಾ ನಡೀರಿ ಅಂತ ಬದುಕಿನ ಹೊಸ ದಾರಿ ತೋರಿಸಿದ್ದಾರೆ. ಆವತ್ತು ಅದ್ದೂರಿಯಾಗಿ ನಡೆದದ್ದು ಮುರುಳಿ ಮದುವೆ. ಇವತ್ತು ಬಂದಿರೋದು ಇದೇ ಮುರುಳಿಯ ಅತ್ಯಂತ ಕೆಟ್ಟ ಸಾವಿನ ಸುದ್ದಿ. ದೊಡ್ಡಬಳ್ಳಾಪುರದ ನೀಲಗಿರಿ ತೋಪೊಂದರಲ್ಲಿ ಅರೆಬೆಂದ ಹೆಣವಾಗಿ ಮಲಗಿದ್ದ ಮುರುಳಿ. ಆ ದೇವರು ಹುಡುಗನಿಗೆ ಒಳ್ಳೆ ತಂದೆ ತಾಯಿನ ಕೊಟ್ಟ, ಶ್ರೀಮಂತಿಕೆ ಕೊಟ್ಟ. ಜೊತೆಗೆ ಇನ್ನು 21 ವರ್ಷ ತುಂಬೋ ಮೊದಲೇ ಮನಸ್ಸನರಿತು ನಡೆಯೋ ಮುತ್ತಿನಂಥ ಮಡದಿನ ಕೊಟ್ಟ. ಆದ್ರೆ ಅದೆಲ್ಲವನ್ನು ಅನುಭವಿಸೋ ಆಯಸ್ನೇ ಕೊಡ್ಲಿಲ್ಲ. ಆ ಭಗವಂತ ಅದನ್ನೂ ಕೊಟ್ಟಿದ್ನೋ ಏನೋ. ಆದ್ರೆ ಅವನ ಚಟ ಮತ್ತು ಗೆಳೆಯರು ಅದನ್ನ ಕಿತ್ಕೊಂಡು ಬಿಟ್ರು. 22ರ ಪ್ರಾಯದ ಮುರುಳಿ ಕೊಲೆಯಾಗಿ ಹೋದ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಅನ್ನೋ ಮಧುರ ಭಾವದಲ್ಲಿ ಮಿಂದೆದ್ದು ಮುರುಳಿಯ ಮುದ್ದಾದ ಮಗುವಿಗೆ ತಾಯಿಯಾಗಿ ಈಗ ತವರಿನಲ್ಲಿರೋ ಈ ಪುಟ್ಟ ತಾಯಿಗೆ ಇದು ಭರಿಸಲಾಗದ ಆಘಾತ. ಕೈ ಹಿಡಿದವನು ಕೊಲೆಯಾಗಿ ಹೋದ ಅನ್ನೋ ನೋವಿನ ಜೊತೆಗೆ ಅವನು ಹುಡುಗಿರ್ ಹಿಂದೆ ಬಿದ್ದು ಮರ್ಡರ್ ಆದ ಅನ್ನೋ ಸುದ್ದಿ ಇನ್ನಷ್ಟು ದುಃಖದ್ದು. ಅದನ್ನ ಅವಳಾಗ್ಲಿ ಆಕೆಯ ಹೆತ್ತವರಾಗ್ಲಿ ಒಪ್ಪೋದಿಲ್ಲ. ಅವರ ಪಾಲಿಗೆ ಮುರುಳಿ ಶುದ್ಧ ಅಪರಂಜಿ ಚಿನ್ನ. ಹುಡುಗ ತುಂಬಾ ಒಳ್ಳೆಯವನ ಅಂತ ಹೇಳ್ತಾ ಇದ್ದೀನಲ್ಲ ಸ್ವಾಮಿ. ಆವಾಗ್ಲಿಂದ ಇನ್ನೋಸೆಂಟ್ ಪರ್ಸನ್. ಅವನಾಯ್ತು, ಅವನ ಕೆಲಸ ಆಯ್ತು. ಅವನು ಏನು ನೀರು ಎಲ್ಲಿ ಹೋಗ್ತಾ ಇಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ, ಮಾಹಿತಿ ಪ್ರಕಾರ ನಾವು ಅವರ ಮಾವ ಹೆಣ್ಣು ಕೊಟ್ಟಿರೋಂಥ ತಂದೆ. ನನ್ನ ಮಾಹಿತಿ ಪ್ರಕಾರ ನಾವು ಬರಬೇಕಾದ್ರೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಒಳ್ಳೆ ರೀತಿಯಲ್ಲೇ ನಡ್ಕೊಳ್ತಾ ಇದ್ದ, ಒಳ್ಳೆ ವ್ಯಕ್ತಿ ಕೂಡ. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನನ್ನ ಒಂದು ಭಾವನೆ, ಹೆಣ್ಣು ಕೊಟ್ಟಿರೋಂಥ ತಂದೆ ಭಾವನೆ ಕೆಟ್ಟ ರೀತಿ ಭಾವನೆ ಬಂದಿಲ್ಲ ನನ್ನ ಅಳಿನ ಬಗ್ಗೆ. ಹೆಣ್ಣು ಕೊಟ್ಟ ಮಾವನಿಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂದ ಮೇಲೆ ಅವನ ಜೊತೆಗೆ ಜೀವನ ಮಾಡಿದ, ಅದರಲ್ಲೂ ಮದುವೆಯಾದ ಹೊಸತರಲ್ಲಿ ಸಂಸಾರ ಮಾಡಿದ ಹುಡುಗಿಗೆ ಅದೆಷ್ಟು ಪ್ರೀತಿ ಇದ್ದಿರಬಹುದು. ಹೆತ್ತವರಿಗೆ ಇದ್ದ ಒಬ್ಬನೇ ಒಬ್ಬ ಮಗನ ಬಗ್ಗೆ ಎಂಥ ಭಾವನೆ ಇರಬಹುದು. ಅವರು ಯಾವ ಕಾರಣಕ್ಕೂ ಮುರುಳಿ ಸರಿ ಇರಲಿಲ್ಲ, ಗೆಳೆಯರ ಜೊತೆ ಹೋಗಿ ಮರ್ಡರ್ ಆದ ಅಂದ್ರೆ ಒಪ್ಪೋದಿಲ್ಲ. ಮನೆಯಿಂದ ಆಚೆ ಹೋಗೋನು ಹೊರಗಡೆ ಎಲ್ಲನೂ ಓಡಾಡ್ತಾ ಇದ್ರೇನೋ ಅದು ಗೊತ್ತಿಲ್ಲ. ಇಲ್ಲಿ ನೀರು ಗಾಡಿ ಹತ್ರ ಬರ್ತಾ ಇದ್ದ ಅವಕ್ಕ ಅಲ್ಲಿ ರಾಗಿ ಮಿಷಿನ್ ಅದೇ, ಅಲ್ಲೂ ನಿಂತು ಮಾತಾಡ್ತಾ ಇರೋನು. ಫಂಕ್ಷನ್ಗೆ ಎಲ್ಲೂ ಓದ್ತಾ ಇರಲಿಲ್ಲ. ಹೀಗೆ ಎಲ್ಲರ ಕಣ್ಣಲ್ಲಿ ಒಳ್ಳೆಯವನಾಗಿದ್ದ ಹುಡುಗ ಹೆಣವಾಗಿದ್ದು ಮಾತ್ರ ಹುಡುಗಿರ್ ಹಿಂದೆ ಓಡ್ಕೊಂಡು ಹೋಗಿ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದಾರ. ಅಫ್ಕೋರ್ಸ್ ಹಂತಕರು ಸಿಕ್ಕಿ ಬಿದ್ದದ್ದೇ ಆ ಸುಳಿವಿನಿಂದ. ಆದ್ರೆ ಅದನ್ನ ಮುರುಳಿಯ ಹೆತ್ತವರು ಒಪ್ಪೋದಿಲ್ಲ. ಪೊಲೀಸರು ಈ ಪ್ರಕರಣದಲ್ಲಿ ಸರಿಯಾದ ತನಿಖೆ ನಡೆಸಿದ್ದಾರೆ ಅಂತಾನೆ ಅವರಿಗೆ ಅನಿಸೋದಿಲ್ಲ. ಇವ್ರಿಗೆ ಕೊಟ್ಟಿದ್ವಿ, ಇವ್ರನ್ನ ಫಾಲೋವಲ್ಲಿ ಇದ್ವಿ. ನಾನಂತೂ ಫಾಲೋವಲ್ಲಿ ಇದ್ದೆ, ಪೊಲೀಸ್ ಫಾಲೋವಲ್ಲಿ. ಅದ್ರ ಬಗ್ಗೆ ಮಾಹಿತಿನ ನಾವು ಕೇಳ್ತಾನೆ ಇದ್ವಿ. ಟ್ರೇಸ್ ಮಾಡ್ತಾ ಇದ್ದೀರಾ, ಏನು ಅಂದಾಗ ನಾಳೆ
ಇಲ್ಲ ನಾಡ್ದು ಇಲ್ಲ 5 ಗಂಟೆಗೆ ಇಲ್ಲ 1 ಅವರಲ್ಲಿ ಹೇಳ್ತೀವಿ ಅಂತ ಸುಮಾರು ಇವತ್ತಿಗೆ 14 ದಿವಸ ಆಗಿದೆ. ನಿನ್ನೆನೇ ಇವರು ಮಾಹಿತಿನ ತೊಗೊಂಡು ಅವ್ರ ಮನೆ ಹತ್ರ ಹೋಗಿದ್ದಾರೆ, ಬನ್ನಿ ಮಾಹಿತಿ ನಮಗೆ ಸಿಕ್ಕಿದೆ ಅಂತ. ಇದು ನಮಗೆ ಏನು ಅನುಮಾನ ಕೊಡ್ತೈತೆ ಅಂದರೆ, ಈ ಫಸ್ಟೇ ಈ ಮಾಹಿತಿ ಕಲೆ ಹಾಕಿದ್ದಾರೆ ಇವರು. ಕಲೆ ಹಾಕಿಲ್ಲ ಅಂತ ನಮಗೇನಿಲ್ಲ, ಕಲೆ ಹಾಕಿದ್ದಾರೆ ಇದು. ಆದರೆ ಇದನ್ನು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಟೈಮ್ ತೊಗೊಂಡಿದ್ದಾರೆ ಅಂತ. ಪೊಲೀಸರು ಅದೇನು ವ್ಯವಸ್ಥಿತವಾಗಿ ಮಾಡಿದ್ರೋ ಏನು, ಒಟ್ನಲ್ಲಿ ಮನೆಯವರಿಗೆ ಆಘಾತ ಆಗಿದೆ. ಅವರಿಗೆ ಮುರಳಿ ಮರ್ಡರ್ ಆಗಿರಬಹುದು ಅನ್ನೋ ಕಲ್ಪನೆಯೂ ಇರಲಿಲ್ಲ. 6ನೇ ತಾರೀಖಿನ ದಿನ ಮಗ ಮಿಸ್ ಆಗ್ತಿದ್ದ ಹಾಗೆ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದವರಿಗೆ ಈಗ ಏಕಾಏಕಿ ಮರ್ಡರ್ ಆಗಿರೋ ಸುದ್ದಿ ಬಂದಿದೆ. ಜೊತೆಗೆ ಇವರೇ ಮುರಳಿಯನ್ನ ಕೊಂದ ಪಾತಕಿಗಳು ಅಂತ ಬೇರೆ ಪೊಲೀಸರು ಈ ಥರ ನನ್ನ ಮಗ ಕಳೆದೋಗಿದ್ದಾನೆ, ಈ ಥರ ಚುಚ್ಚಲ್ಲಿ ಆಪ್ ಆಗಿದೆ, ನೆನ್ನೆ ಓದೋನು ಬರಲೇ ಇಲ್ಲ, ಇದನ್ನ ಅಷ್ಟು ಪರಿಶೀಲನೆ ಮಾಡಿಕೊಡಿ ಅಂತಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಆವತ್ತಿನ ಇವತ್ತುವರೆಗೂ ಏನು ಮಾಹಿತಿ ಅವ್ರು ಹೇಳಲೇ ಇಲ್ಲ. ಇವತ್ತು ಇದು ಮಾಡ್ತಾಯಿದ್ದಾರೆ 6ನೇ ತಾರೀಕು. ಆಮೇಲೆ ಏನು ಪೊಲೀಸ್ ಕಡೆಗೆ ಯಾರು ಏನು ನಮ್ಗೆ ಹೇಳ್ತೀನಿ ಇರು, ನಾವು ಹೇಳೋವರೆಗೂ ಬರಬೇಡ, ಹೇಳ್ತೀನಿ ಇರು ಅಂತ ಹಿಂಗೇ ಹೇಳ್ಕೊಂಡೆ ಬಂದ್ಬಿಟ್ಟು. ಅವರಾದರೂ ಏನು ಮಾಡ್ತಾರೆ? ಏನಾದರೂ ಮಾಹಿತಿ ಸಿಕ್ಕಿದ್ರೆ ತಾನೇ ಹೇಳೋದಕ್ಕಾಗೋದು. ಪೊಲೀಸರು ಇಷ್ಟು ದಿನ ಏನು ಮಾಡಿದ್ರು, ಯಾಕೆ ತನಿಖೆ ತಡ ಆಯಿತು ಅನ್ನೋದಕ್ಕೆ ಅವರ ಹತ್ರ ಉತ್ತರ ಇದೆ. ಅಲ್ಲಿ ಪಾತಕಿಗಳು ಮಾಡಿದ ಮಾಸ್ಟರ್ ಪ್ಲಾನ್ ಅಂತಿಂಥದ್ದಲ್ಲ. ಪೊಲೀಸರಿಗೆ ಮುರಳಿಯ ಪರ್ಸನಲ್ ಡೀಟೇಲ್ ಸಿಗದೆ ಹೋಗಿದ್ರೆ ನಡೆದಿರೋ ದುರ್ಘಟನೆ ಬಗ್ಗೆ ಸುಳಿವು ಸಿಗೋ ಚಾನ್ಸೇ ಇರಲಿಲ್ಲ. ಪೊಲೀಸರಿಗೆ ಸಿಕ್ಕಿದ್ದೇನು? ತನಿಖೆ ನಡೆದಿದ್ದು ಹೇಗೆ? ಮನೆಯವರಿಗೆ ಯಾವ ಮಾಹಿತಿನೂ ಇಲ್ಲದೆ ಸಂಬಂಧಿಗಳನ್ನ ವಿಚಾರಿಸದೆ ಪೊಲೀಸರು ತನಿಖೆ ನಡೆಸಿದ್ರ? ಅದು ಹೇಗೆ ಸಾಧ್ಯವಾಯಿತು? ಪೊಲೀಸರ ಇನ್ವೆಸ್ಟಿಗೇಷನ್ ನಡೆದಿದ್ದು ಹೇಗೆ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ನೋಡೋಣ.